ಮೊದಲು ನೋಡೋಣ LLP ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂದ್ರೆ ಏನು ಅಂತ. ಒಬ್ಬ ವ್ಯಕ್ತಿ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡುವಾಗ ಒಬ್ಬ ಅಥವಾ ಅವನೊಂದಿಗೆ ಇಬ್ಬರು ಬಹುತೇಕ ಮಂದಿ ಸೇರಿಕೊಂಡು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ತಾರೆ. ಇದೇ LLP. ಇನ್ನು ಲಾಭ ಆಗಿರ್ಬೋದು, ನಷ್ಟವಾಗಿರ್ಬೋದು, ಸಮಾನವಾಗಿ ಶೇರ್ ಕೂಡ ಮಾಡ್ಕೊಳ್ತಾರೆ. ಪಾರ್ಟ್ನರ್ಶಿಪ್ ಫರ್ಮ್ ಮತ್ತು LLP ನಡುವೆ ಇರುವಂತಹ ಬಹುದೊಡ್ಡ ವ್ಯತ್ಯಾಸವೇನಂದ್ರೆ LLP ತುಂಬಾ ಸೇಫ್ ಮತ್ತು ಸುಲಭಯುಕ್ತ. ಇದೀಗ ನಾರ್ಮಲ್ ಪಾರ್ಟ್ನರ್ಶಿಪ್ ಮತ್ತು LLP ನಡುವಿನ ವ್ಯತ್ಯಾಸ ಏನಪ್ಪಾ ಅಂದ್ರೆ, ನಾರ್ಮಲ್ ಪಾರ್ಟ್ನರ್ಶಿಪ್ ಅಲ್ಲಿ ನಿಮಗೆ ನಷ್ಟ ಉಂಟಾದ್ರೆ ನಿಮ್ಮ ವೈಯಕ್ತಿಕ ಪ್ರಾಪರ್ಟಿ, ನಿಮ್ಮ ಪರ್ಸನಲ್ ಪ್ರಾಪರ್ಟಿಗೂ ಹಾನಿ ಉಂಟಾಗುತ್ತೆ. ನೀವು ಅದನ್ನ ಕೂಡ ಕಳೆದುಕೊಳ್ಳುವಂತಹ ಸಾಧ್ಯತೆ ತುಂಬಾ ಹೆಚ್ಚಿರುತ್ತದೆ. ಆದ್ರೆ LLP ಯಲ್ಲಿ ನಿಮ್ಮ ಪರ್ಸನಲ್ ಪ್ರಾಪರ್ಟಿಗೆ ಯಾವುದೇ ರೀತಿಯ ಹಾನಿ ಉಂಟಾಗೋದಿಲ್ಲ. ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ, ನಿಮ್ಮ ಎಷ್ಟು ಹೂಡಿಕೆ ಇತ್ತು ಈ ಬಿಸ್ನೆಸ್ ಮೇಲೆ, ಅದಕ್ಕೆ ಮಾತ್ರ ಹಾನಿ ಉಂಟಾಗುತ್ತೆ ಹೊರತು ನಿಮ್ಮ ಪರ್ಸನಲ್ ಪ್ರಾಪರ್ಟಿಗೆ ಯಾವುದೇ ರೀತಿಯ ಹಾನಿ ಉಂಟಾಗಲ್ಲ. ಇದು ಟೋಟಲಿ ಸೇಫ್. LLP ಗೆ ತನ್ನದೇ ಆದ ಲೀಗಲ್ ಐಡೆಂಟಿಟಿ ಇರುತ್ತದೆ. LLP ಯ ಹೆಸರಿನಲ್ಲಿ ನೀವು ಯಾವುದೇ ರೀತಿಯ ಪ್ರಾಪರ್ಟಿಗಳನ್ನ ಹಿಡಿದಿಟ್ಟುಕೊಳ್ಳಬಹುದು, ಸಾಲಗಳನ್ನ ತೆಗೆದುಕೊಳ್ಳಬಹುದು, ನಿಮ್ಮ ಸ್ವಂತ ಹೆಸರಿನಲ್ಲಿ ಅಲ್ಲ.